ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ಮನೆ ನಿಮ್ ಪಾರ್ಟ್ನರ್ ಏನ್ ಹೇಳ್ತಾರೆ ನೋಡುವ. ಐ ಪ್ರೇ ಟು ಗಾಡ್ ದಟ್ ಐ ವಾಂಟ್ ಯು ಬ್ಯಾಕ್. ನೀವು ವಾಪಸ್ ಬೇಕು ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದಾರಂತೆ. ಯಾಕೆ ದೂರ ಮಾಡ್ಕೊಂಡ್ರು? ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್, ಐ ಡಿಡ್ ನಾಟ್ ಫರ್ಗಿವ್ ಯು. ಐ ಆಮ್ ಎ ಪ್ಲೇಯರ್, ಐ ಹ್ಯಾವ್ ಈಗೋ ಪ್ರಾಬ್ಲಮ್. ಓಕೆ, ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು. ಸೊ ಅವ್ರಿಗೆ ತುಂಬಾ ಕೊಬ್ಬಿದೆಯಂತೆ, ಅಹಂಕಾರ ಜಾಸ್ತಿ ಇದೆಯಂತೆ, ನಾನು ಅನ್ನುವಂಥ ಈಗೋ ಜಾಸ್ತಿ ಇದೆಯಂತೆ, ನಿಮ್ ಬಗ್ಗೆ ತುಂಬಾ ಭಾವನೆಗಳಿದೆಯಂತೆ. ಆದ್ರೆ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿಲ್ವಂತೆ. ಹಾಗಾಗಿ ನಿಮ್ಮನ್ನ ಕ್ಷಮಿಸೋದಿಲ್ವಂತೆ. ಅವರಿಗೆ ಅವ್ರದೇ ಆದ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯಂತೆ. ಸೊ ಅವರಿಗೆ ತುಂಬಾ ಜನ ಇದಾರಂತೆ. ಸೊ ಅವ್ರ ಜೊತೆ ಎಲ್ಲ ಇರ್ತಾರಂತೆ. ಆದ್ರೂ ನೀವು ಅವರಿಗೆ ಚಾನ್ಸ್ ಕೊಡ್ಬೇಕಂತೆ. I gossip about you behind your back. I am trying to manifest you. I am dying to hear your voice. I am over you. I am helpless that you will never come back to me. ನೀನ್ ಯಾವತ್ತೂ ನನ್ನ ಜೀವನಕ್ಕೆ ವಾಪಸ್ ಬರಲ್ಲ. ನಮ್ಮಿಬ್ರ ಮಧ್ಯೆ ಎಲ್ಲ ಮುಗಿದೋಯ್ತು. ಅದಕ್ಕೆ ನಾನು ಇವಾಗ ನಿನ್ನ ಬೆನ್ನ ಹಿಂದೆ ಸಾಕಷ್ಟು ಗಾಸಿಪ್ ಮಾಡ್ತಾ ಇದ್ದೀನಿ, ಇಲ್ಲ ಸಲ್ಲದ ಮಾತೆಲ್ಲ ಹೇಳ್ತಾ ಇದ್ದೀನಿ. ಜೊತೆಗೆ ನೀನ್ ವಾಪಸ್ ಬರ್ಬೇಕು ನನ್ನ ಜೀವನಕ್ಕೆ ಅಂತ ಕೂಡ ಆಸೆ ಪಡ್ತಾ ಇದ್ದೀನಿ. ಜೊತೆಗೆ ನಿನ್ ವಾಯ್ಸ್ ಒಂದೇ ಒಂದ್ಸತಿ ಕೇಳ್ಬೇಕು ಅನ್ನಿಸ್ತಾ ಇದೆ. ಫೋನ್ ಮಾಡು ಚಿನ್ನ ಅಂತಿದ್ದಾರೆ. ಸೊ ಐ ಆಮ್ ಯೂಸಿಂಗ್ ಯು, ಐ ಆಮ್ ಡಿಸಪಾಯಿಂಟ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಜೊತೆಗೆ ಕ್ಯಾನ್ ಯು ಗಿವ್ ಅಪ್ ಮೈ ಲೈಫ್ ಫಾರ್ ಯು? ಐ ಕ್ಯಾನ್ ಗಿವ್ ಅಪ್ ಮೈ ಲೈಫ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಸೊ ಮೈ ಫೀಲಿಂಗ್ ಔಟ್ ಆಫ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಐ ಡಿಸೈಡ್ ಟು ಟೆಕ್ಸ್ಟ್ ಯು ಬಟ್ ದೆನ್ ಐ ಜಸ್ಟ್ ಕೆನಾಟ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಜನರಲ್ ರೀಡಿಂಗ್. ಅವ್ರು ನಿಮ್ಮನ್ನ ತುಂಬಾ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಡಿಸಪಾಯಿಂಟ್ ಆಗಿದೆಯಂತೆ ನಿಮ್ಮಿಂದ. ಹಾಗಾಗಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಸರಿ ಹೋಗಲ್ಲ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ನಿಮ್ ಜೊತೆ ಪ್ರೀತಿಯಿಂದ ಹೊರಗ್ ಬೀಳ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಜೊತೆಗೆ ನಿಮ್ಗೆ ಮೆಸೇಜ್ ಮಾಡ್ಬೇಕು ಅನ್ಕೊಳ್ತಾರೆ, ಬಟ್ ಮೆಸೇಜ್ ಮಾಡಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆ, ಸೋಷಿಯಲ್ ಮೀಡಿಯಲ್ಲಿ ನಿಮ್ ಬಗ್ಗೆ ಚೆಕ್ ಮಾಡ್ತಿದ್ದಾರೆ ಅಂತ ಬಂದಿದೆ. ಸೋಷಿಯಲ್ ಮೀಡಿಯಲ್ಲಿ ನಿಮ್ ಬಗ್ಗೆ ಚೆಕ್ ಮಾಡ್ತಾ ಇದಾರಂತೆ. ಓಕೆ, ಮೊದಲನೇದು ಐ ಮಿಸ್ ಯು ಟೆರಿಬಲಿ, ಐ ಹಿಯರ್ ಸಾಂಗ್ಸ್ ದಟ್ ರಿಮೈಂಡ್ ಮೀ ಆಫ್ ಯು. ನಿಮ್ಮ ಬಗ್ಗೆ ಸಾಕಷ್ಟು ಹಾಡುಗಳು ಅವರಿಗೆ ನೆನಪನ್ನ ತರಿಸುತ್ತೆ. ಜೊತೆಗೆ ನಿಮ್ ಮುಖ ನೋಡಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಅಂದ್ರೆ ತುಂಬಾ ಇಷ್ಟ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಿದ್ದೀನಿ. ಮಿಸ್ ಯು ಟೆರಿಬಲಿ ಅಂತ ಹೇಳ್ತಿದ್ದಾರೆ, ಬಟ್ ಏನು ಹೇಳಕ್ ಆಗ್ತಿಲ್ಲ ಅವ್ರಿಗೆ. ಎರಡನೇದು ಐ ಆಮ್ ಸ್ಲೀಪ್ಲೆಸ್ ಓವರ್ ಯು. ನಿಮ್ಮಿಂದ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ವಂತೆ. ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿದಾರಂತೆ ನಿಮ್ ಬಗ್ಗೆ. ನೀವು ಡ್ಯಾಮ್ ಬ್ಯೂಟಿಫುಲ್, ತುಂಬಾ ಇದೀರಂತೆ. ಜೊತೆಗೆ ಅವರು ನಿಮ್ಮನ್ನ ತುಂಬಾ ಚೀಟ್ ಮಾಡಿದ್ದಾರೆ, ಅದು ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಅವ್ರು ನಿಮ್ಮನ್ನ ಮದ್ವೆ ಆಗಕ್ಕೆ ಇಷ್ಟಪಡ್ತಿದ್ದಾರೆ. ಮೂರನೇದು ಎಲ್ಲ ಉಲ್ಟಾ ಹೋಗ್ತಾ ಇದೆ. ತುಂಬಾ ಹಗಲ್ಗನ್ಸು ಕಾಣೋದ್ರ ಜೊತೆಗೆ ರಾತ್ರಿ ಕನ್ಸು ಕೂಡ ಕಾಣ್ತಿದ್ದಾರೆ. ಇವರು ಕೂಡ ಫ್ಯಾಮಿಲಿಲಿ ನಿಮ್ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಫೋಟೋ, ಪಿಕ್ಚರ್ ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ. ಸೊ ದಿನಾಗ್ಲೂ ನಿಮ್ ಮುಖ ನೋಡ್ಕೊಂಡು ಅದ್ರ ಜೊತೆ ಮಾತಾಡ್ಕೊಂಡಿದ್ದಾರೆ. ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡಿ ಹರಕೆ ಎಲ್ಲ ಹೊತ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮನ್ನ ನೋಡ್ಲೇಬೇಕು ಅಂತ. ಕೆಲವರು ನಿಮ್ಮನ್ನ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಜೊತೆಗೆ ಬೇರೆಯವ್ರ ಜೊತೆ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ನೆಗೆಟಿವ್ ವೈಬ್ ಕೂಡ ಇದೆ ಅವ್ರಿಗೆ ನಿಮ್ ಕಡೆಯಿಂದ. ಹಾಗಾಗಿ ಮೋಸ ಮಾಡಿರೋದು ನಿಮಗ್ ಗೊತ್ತಾಗ್ಬಿಟ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಅನ್ಕೊಂಡಿದ್ದಾರೆ. ಕೆಲವರು ನೀವೇ ಮೋಸ ಮಾಡಿದೀರಾ ಅಂತ ರಿವೆಂಜ್ ತಗೊಳ್ಳುವಂತ ಯೋಚನೆಯಲ್ಲೂ ಕೂಡ ಇದ್ದಾರೆ. ನಿಮ್ಮ ಸ್ಮೆಲ್ ಅನ್ನು ತುಂಬಾ ಮಿಸ್ ಮಾಡ್ತಿದಾರಂತೆ ಅವರು. ಜೊತೆಗೆ ತುಂಬಾ ಮನ್ಸಿಗೆ ನೋವಾಗಿದೆಯಂತೆ. ಏನ್ ಮಾಡೋದು, ಪ್ರೀತಿ ಇರೋದೆ ಹಾಗೆ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ.
ನಮ್ಮ ಚಾನಲ್ ಮೇಲೂ ಕೂಡ ಸ್ವಲ್ಪ ಪ್ರೀತಿನ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ನಮಸ್ತೆ.